ಅಲ್ಲಿ ಏನಂತ ಮಾತು ಕೊಟ್ಟರು, ಫಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ನಾವು ಸದಾಶಿವ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಸದಾಶಿವ ವರದಿ ಜಾರಿ ಮಾಡೋದು ಇಚ್ಛಾಶಕ್ತಿ ಇಲ್ಲ, ನಾಗಮಂದಸ್ ಇರುವಂಥ ವರದಿ ಮಾಡಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಮತ್ತು ಬೊಮ್ಮೆ ಮಾಡಿರ್ತಕ್ಕಂಥವರೇ ಈ ಸಿದ್ದರಾಮಯ್ಯನವರು, ಅವರೇ ಮಾಡಿರ್ತಕ್ಕಂಥ ಕಾನೂನನ್ನು ಅವರೇ ಮುರಿತಾ ಇದ್ದಾರೆ. ಇವತ್ತು ಕಳೆದ 3 ವರ್ಷಗಳಿಂದ ಸುಮಾರು 53,000 ಕೋಟಿ ರೂಪಾಯಿಗಳನ್ನು ಇವರ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಒಳ ಮೀಸಲು ಮಾಡುವಂಥ ಏನಂತೀವಿ ನಾವು, ಧೈರ್ಯ ತಾಕತ್ತು ದಮ್ಮು ಇಲ್ಲವೇ ಇಲ್ಲ ಸಿದ್ದರಾಮಯ್ಯವ್ರಿಗೆ. ಇವತ್ತು ದೇವರಾಜ ಅರಸು ನಂತರ ನಾನೇ ಅಹಿಂದ ನಾಯಕರು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಾಯಕರು, ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ವರ್ಗಗಳು ಕೂಡ ಇವತ್ತು ಕರ್ನಾಟಕದ ಏನು ಈ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ಈ ಮಟ್ಟ ಅವರಿಗೆ ಮತವನ್ನು ಕೊಡಬೇಕಂತೇಳಿ ಇಡೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಜನಾಂಗದ ಸಾರ್ವಜನಿಕರಲ್ಲಿ ವಿನಂತಿ ಮಟ್ಟರು ಈ ಬಹುಮತದಿಂದ ಗೆಲ್ತಾರೆ ಅನ್ನೋದನ್ನು ನಾವು ಈ ಒಂದು ಪ್ರವಾಸ ಮಾಡಿದಂಥ ಕಾಲದಲ್ಲಿ, ನಮ್ಮ ಮತ ಪ್ರಚಾರ ಕಾಲದಲ್ಲಿ ನಾವು ನೋಡಿದ್ದೇವೆ. ಅವರು ಅತ್ಯಂತ ಬಹುಮತದ. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಅತ್ಯಂತ ಮಹತ್ತರವಾದ ವಿಷಯಗಳ ಮೇಲೆ ಇವತ್ತು ಈ ಉಪಚುನಾವಣೆ ನಡೀತಾ ಇದೆ. ಇವತ್ತು ಅಹಿಂದ ನಾಯಕರು ಅಂತೇಳಿ ಸ್ವಯಂ ಘೋಷಿತ ನಾಯಕರಂತೇಳಿ ಅನ್ಸ್ಕೊಂಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ನಾನು ಸ್ವಯಂ ಘೋಷಿತ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರಾಜ ಅರಸು ನಂತರ ನಾನೇ ಅಹಿಂದ ನಾಯಕರು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಲಿತರಿಗೆ ಬೆನ್ನಿಗೆ ಚೂರು ಹಾಕಿರೋದು ಭಾಳ ಸ್ಪಷ್ಟವಾಗಿದೆ. ಈ ರಾಜ್ಯದ ಜನತೆಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಇವತ್ತು ಪ್ರತಿ ವರ್ಷ 15ರಿಂದ 20,000 ಕೋಟಿ ರೂಪಾಯಿಗಳನ್ನು SCP TSP ಈ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಒಂದು ಕಾನೂನು ಇದೆ. ಆಮೇಲೆ ಇದನ್ನು ಈ ಅನುದಾನವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಇದ್ದಿದ್ದು ದುರುಪಯೋಗ ಆಗಬಾರ್ದು, ಬೇರೆ ಉದ್ದೇಶಗಳಿಗೆ ಬಳಸಬಾರ್ದು ಅಂತೇಳಿ ಕಾನೂನು ಮಾಡಿರ್ತಕ್ಕಂಥವರೇ ಈ ಸಿದ್ದರಾಮಯ್ಯನವರು. ಅವರೇ ಮಾಡಿರ್ತಕ್ಕಂಥ ಕಾನೂನನ್ನು ಅವರೇ ಮುರಿತಾ ಇದ್ದಾರೆ. ಇವತ್ತು ಕಳೆದ 3 ವರ್ಷಗಳಿಂದ ಸುಮಾರು 53,000 ಕೋಟಿ ರೂಪಾಯಿಗಳನ್ನು ಇವರ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿದೆ. ಆದ್ದರಿಂದ ಇವರು ಅಹಿಂದ ನಾಯಕರಲ್ಲ, ದಲಿತರ ವಿರೋಧಿ. ಹಾಗಾಗಿ ಈ ಕಳೆದ 3 ವರ್ಷಗಳಿಂದ ಏನು ಬಳಸ್ಕೊಂಡಿರ್ತಕ್ಕಂಥ ಅನುದಾನವನ್ನು ಮತ್ತೊಮ್ಮೆ ಈ ರಾಜ್ಯದ ದಲಿತರಿಗೆ ಮತ್ತೆ ಕೊಡಬೇಕು. 53,000 ಕೋಟಿ ರೂಪಾಯಿ ಕೊಡಬೇಕು ನಾವು. ಹಾಗಾಗಿ ಈ ದಲಿತರ ಅಭಿವೃದ್ಧಿಗೆ ಚೂರಿ ಹಾಕಿರ್ತಕ್ಕಂಥ ಈ ಸಿದ್ದರಾಮಯ್ಯನವರಿಗೆ ಈ ಉಪಚುನಾವಣೆಯಲ್ಲಿ ಈ ಸಿದ್ದರಾಮಯ್ಯನವರು ಮತ್ತು ಅವರ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈ ಬಾಗಲಕೋಟೆ ಮತ್ತು ದಾವಣಗೆರೆ ದಲಿತರಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಎಚ್ ಹನುಮಂತಪ್ಪ ಅಂತೇಳಿ, ನಾನು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ. ಎಲ್ಲಿಂದ ಸರ್? ಬಳ್ಳಾರಿ. ಇವತ್ತು ಬೈ ಎಲೆಕ್ಷನ್ ಅಂದರೆ ಉಪಚುನಾವಣೆ ನಡೆಯೋದ್ರಿಂದ ನಾಳೆ 9ನೇ ತಾರೀಕು ಚುನಾವಣೆ ಇರೋದ್ರಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಈ 2 ಉಪಚುನಾವಣೆಗಳು ಆಕಸ್ಮಿಕವಾಗಿ ಬಂದಿರುವಂಥ ಚುನಾವಣೆಗಳು. ಇದು ಪ್ರತಿ ವರ್ಷ 5 ವರ್ಷಕ್ಕೊಂದು ಬರುವಂಥ ಚುನಾವಣೆ. ಇವತ್ತು ಮೇಟಿಯವರು ನಿಧಾನದ ನಂತರ ಇಲ್ಲಿ ಚುನಾವಣೆ ನಡೆಯಬೇಕಾಗಿದೆ. ಇಲ್ಲಿ ಬಾಗಲಕೋಟೆಯಲ್ಲಿ, ಈ ಬಾಗಲಕೋಟೆ ಒಂದು ಪ್ರಸಿದ್ಧವಾದ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಮತಗಳು ಸರಿಸುಮಾರು 30-35 ಸಾವಿರದ ಪ್ರತ್ಯೇಕವಾಗಿ ದಲಿತ ಮತಗಳು, ಅಂದರೆ ಮಾದಿಗ ಮತಗಳು ಭಾಳಷ್ಟಿದ್ದಾವೆ ಈ ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ನಾವು ಪ್ರಚಾರ ಮತಯಾಚನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈರಣ್ಣ ಚರಂತಿಮಠ ಅಂತೇಳಿ ಅವರು ಅಭ್ಯರ್ಥಿ, BJP ಅಭ್ಯರ್ಥಿ ಪರವಾಗಿ ನಾವು ಇವತ್ತು ಮತವನ್ನು ಕೇಳಲಿಕ್ಕೆ ನಮ್ಮ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ಕಾಂಗ್ರೆಸ್ಸರ ದುಢಾಳತ ಸರ್ಕಾರ, ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂತ ಒಂದೇ ಕಾರಣಕ್ಕೆ ನಾವು ಇವತ್ತು ಮತಯಾಚನೆ ಮಾಡಲಿಕ್ಕೆ ನಮ್ಮ ಸಮುದಾಯದಲ್ಲಿ ಬಂದಿದ್ದೀವಿ. ಕಾರಣ ಏನಂತಂದರೆ, ಈಗಾಗಲೇ ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಒಳ ಮೀಸಲಾತಿಗಾಗಿ, ಇಂಟರ್ನಲ್ ರಿಸರ್ವೇಷನ್ಗಾಗಿ. ಇವತ್ತು ಮಾದಿಗರಿಗೆ ಪ್ರತ್ಯೇಕವಾಗಿ 6% ಇದೆ, ಒಲೆಯರಿಗೂ 5% ಇದೆ, ಒಡ್ರು ಲಂಬಾಣಿಗಳಿಗೆ ಕೊರ್ಚರಿಗೆ 4% ಇದೆ, ಅಲಿಮಾರ್ ಸಮುದಾಯಕ್ಕೆ ಅಂತೇಳಿ 1% ಇದೆ. ಆದರೂ ಎಚ್.ಎನ್. ನಾಗಮಂದಸ್ ವರದಿ ಆಧಾರದಂತೆ ಜನಸಂಖ್ಯೆನೊಳಗೆ ಮೀಸಲಾತಿ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಆದರೂ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಹೆಸರಿನಲ್ಲಿ
ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷ ಕ್ಯಾಬಿನೆಟ್ ಏನು 27ನೇ ತಾರೀಕು ಏನು ಕರೆದಿದ್ರು ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿ ಈಗ ಮತ್ತೊಂದು ಸಲ ಈ ಮತ್ತು ಮಾದಿಗ ಸಮುದಾಯಕ್ಕೆ ಮತ್ತು 101 ಜಾತಿ ಜನಾಂಗಕ್ಕೆ ಅಪಮಾನ ಮಾಡಿರುವಂಥ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಕಾರಣ ಏನಂತಂದರೆ ಇವತ್ತು ಉಪಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಮತ್ತು 101 ಜಾತಿ ಜನಾಂಗಕ್ಕೆ ಕೂಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ಹೊಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಸಚಿವ ಸಂಪುಟದಲ್ಲಿರುವಂಥ ಕೆಲವು ಬಹಡ್ರ ಸಚಿವರುಗಳ ಮಾತು ಕೇಳಿ ಎಚ್ ವಿ ಮಾದೇವಪ್ಪನವರು ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಜಿ ಪರಮೇಶ್ವರ್ ಆಗಿರ್ಬೋದು, ಇವರ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿಯನ್ನೇ ತಾರತಮ್ಯ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿದೆ ನಾನೇ ಜಾರಿ ಮಾಡೋನಂತ ಹೇಳೋರು ಪ್ರತಿ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತು ಈ ಒಂದು ಯಾವುದು ಒಂದು ಹಿಂದುಳಿದ ಮತ್ತು ದಲಿತರು ಒಂದು ಸಮಾವೇಶ ಮಾಡಿದ್ರು ಕಳೆದ ಇದು ನಮ್ಮ ಚಿತ್ರದುರ್ಗದಲ್ಲಿ. ಅಲ್ಲಿ ಏನಂತ ಮಾತು ಕೊಟ್ಟರು, ಫಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ನಾವು ಸದಾಶಿವ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಸದಾಶಿವ ವರದಿ ಜಾರಿ ಮಾಡೋದು ಇಚ್ಛಾಶಕ್ತಿ ಇಲ್ಲ. ಎಚ್ ಎನ್ ನಾಗಮಂದಸು ಇರುವಂಥ ವರದಿ ಮಾಡಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಮತ್ತು ಬೊಮ್ಮಾಯಿ ಸರ್ಕಾರ ಆಗಿರುವಂಥ ವರದಿ ಏನು ಕಾನೂನು ಮಂತ್ರಿಗಳು ಏನು ಮಾಧವಸ್ವಾಮಿ ಕಾನೂನು ಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹಾಕಿರುವಂಥ ಒಂದು ವರದಿ ಇದೆ, ಮಾಧವಸ್ವಾಮಿ ವರದಿ, ಅದನ್ನು ಕೂಡ ಒಪ್ಪಲಿಕ್ಕೆ ರೆಡಿ ಇಲ್ಲ. ಅಂದರೆ ಇವ್ರ ಉದ್ದೇಶ ಏನಂದರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ, ಇವರಿಗೆ ಒಳ ಮೀಸಲಾತಿ ಮಾಡುವಂಥ ಏನಂತೀವಿ ನಾವು ಧೈರ್ಯ ತಾಕತ್ತು ದಮ್ಮು ಇಲ್ಲವೇ ಇಲ್ಲ ಸಿದ್ದರಾಮಯ್ಯನವರಿಗೆ. ಇವತ್ತು ಉದ್ದೇಶಪೂರ್ವಕವಾಗಿ ಮಾತಿರನ್ನು ತುಳಿಯುವಂಥ ಪಕ್ಷ ಯಾವುದಾದಿದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಇವತ್ತು ಬಾಗಲಕೋಟೆಯ ಉಪಚುನಾವಣೆಗೆ ಮತ್ತು ದಾವಣಗೆರೆಯಲ್ಲಿರುವಂಥ ನನ್ನ ಮಾದಿಗ ಸಮುದಾಯದ ಬಂಧುಗಳಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ವಿ, ವಿನಂತಿ ಮಾಡ್ತಿದ್ವಿ. ನಾವು ಮಾದಿಗ ತಂಡವರದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಮಂದಾಕೃಷ್ಣ ಮಾದಿಗಣ್ಣವರು ಕಳೆದ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ದೊಡ್ಡ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಮತ್ತು AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅವರೇ ಇದನ್ನು ತಡಿತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ಇವತ್ತು ಉಪಚುನಾವಣೆಯಲ್ಲಿ ನಾವು ನಮ್ಮ ಸಮುದಾಯದ ಬಂಧುಗಳು ಮತ್ತು ಪ್ರಜ್ಞಾವಂತ ಮತದಾರರು ಈ ಒಂದು ಈರಣ್ಣ ಚರಂತಿಮಠ ಅವರಿಗೆ ಮತವನ್ನು ಕೊಡಬೇಕಂತೇಳಿ ಇಡೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಜನಾಂಗದ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಿದ್ವಿ. ಮತ್ತು ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಅನ್ಯಾಯ ಮಾಡಿರುವಂಥ ಸಿದ್ದರಾಮಯ್ಯನವರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟದ ಮೂಲಕ ಮತ್ತು ಈಗಾಗಲೇ ನಾವು ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡಿದ್ದೀವಿ. ನಮ್ಮ ಹಳ್ಳಿಗಳಲ್ಲಿ ಈಗಾಗಲೇ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೀವಿ. ಈಗಾಗಲೇ ಓಟದ ಮೂಲಕ ನಾವು ತಕ್ಕ ಉತ್ತರ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಹೆಸರು ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕದ ಸರ್ಕಾರ, ಅವರ ಸಂಪುಟ ಸಹೋದ್ಯೋಗಿಗಳು ಇವತ್ತು ಭಾಳ ತತ್ತರಿಸಿ ಹೋಗಿದ್ದಾರೆ. ಕಾರಣ ಏನಂತಂದರೆ ದಾವಣಗೆರೆ ಮತ್ತು ಈ ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಇಡೀ ಅವರ ಸಂಪುಟ ಸದಸ್ಯರು ಇವತ್ತು 2 ಕ್ಷೇತ್ರದಲ್ಲೇ ಬಂದಿದ್ದಾರೆ, ಬೀಡು ಬಿಟ್ಟಿದ್ದಾರೆ. ಕೇಂದ್ರದ ಸನ್ಮಾನ್ಯ ಶ್ರೀ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾರವರು ದಾವಣಗೆರೆ ಉಪಚುನಾವಣೆಯ ಮೇಲು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದರೆ, ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 5 ದಿನಗಳಿಂದ ಇಲ್ಲೇ ವಾಸ್ತವ್ಯವನ್ನು ಮಾಡಿ ನೋಡ್ಕೊಳ್ತಕ್ಕಂಥ ಒಂದು ಭಯ ಕಾಂಗ್ರೆಸ್ನಲ್ಲಿ ಇವತ್ತಿದೆ ಅಂತ ಕಾಣ್ತೀವಿ. ಇದೇ ಬಾದಾಮಿಯಲ್ಲಿ ಗೆದ್ದು ಹೋದಂಥ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಈ ಕಡೆ ಗಮನ ಕೊಡದೇ ಇರ್ತಕ್ಕಂಥವರು ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಗೆ ಭಾಳ ವಿಶೇಷವಾದ ಒಂದು ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದನ್ನು ತಾವು ಕಾಣ್ತಾ ಇದ್ದೀರಿ. ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಅವರ ಸಹೋದ್ಯೋಗಿ ನಾಗೇಂದ್ರ ಅವರು 184 ಕೋಟಿ ರೂಪಾಯಿಗಳನ್ನು ನೇರವಾಗಿ ಸರ್ಕಾರದಿಂದ ಕದ್ದಂಥ ಆರೋಪಗಳವರ ಮೇಲಿದೆ. ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಶೂನ್ಯ ಸರ್ಕಾರ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ರೂಪಾಯಿನ ಖರ್ಚು ಮಾಡಿರ್ತಕ್ಕಂಥವರು ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥದ್ದು ತನ್ನ ಕಂಡಂಥ ಸರ್ಕಾರ ಇವತ್ತು ಎದುರು ಹೋಗಿದೆ. ಅದಕ್ಕೆ ಈ ಒಂದು ತಳ ಸಮುದಾಯಗಳು, ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ವರ್ಗಗಳು ಕೂಡ ಇವತ್ತು ಕರ್ನಾಟಕದ ಏನು ಈ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ. ಈ ಉಪಚುನಾವಣೆಗಳಲ್ಲಿ 2 ಕ್ಷೇತ್ರಗಳಲ್ಲಿ BJP ಗೆಲ್ಲುತ್ತೆ. ಈ ಒಂದು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠರು ಬಹುಮತದಿಂದ ಗೆಲ್ತಾರೆ ಅನ್ನೋದನ್ನು ನಾವು ಈ ಒಂದು ಪ್ರವಾಸ ಮಾಡಿದಂಥ ಕಾಲದಲ್ಲಿ, ನಮ್ಮ ಮತ ಪ್ರಚಾರ ಕಾಲದಲ್ಲಿ ನಾವು ನೋಡಿದ್ದೇವೆ. ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳಜಿಯವರು, ಅಶೋಕ್ ಅವರು, ಹಾಗೆ ನಮ್ಮ ಅನೇಕ ನಾಯಕರು ಇವತ್ತಿಲ್ಲಿ ಬಿಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಕೂಡ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜೇಂದ್ರಜಿಯವರು ಕೂಡ ಇಲ್ಲಿ ನಾವು ನೋಡ್ಕೊಳ್ತಿದ್ದಾರೆ. ಈ ಸರಿ ಜನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ನಾನಂತೂ